ಹಾಯ್ ಫ್ರೆಂಡ್ಸ್, ನಮಸ್ಕಾರ. KVM ಕ್ರಿಯೇಷನ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಜಸ್ಟ್ ನಿಮ್ಮ ಒಂದು ಮೊಬೈಲ್ನಲ್ಲಿ ನೀವು ಒಂದು ಡಿಫ್ರೆಂಟ್ ಆಗಿರುವ ಲಾಕನ್ನು ನೀವು ಸೆಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ಅಂದರೆ ಯಾವ ಲಾಕ್ ಅಂದರೆ ಸ್ನೇಹಿತರೆ, ಜಸ್ಟ್ ನಿಮ್ಮ ಒಂದು ಹೆಸರು ಹೇಳಿದ್ರೆ ಸಾಕು, ನಿಮಗೆ ಆಟೋಮೆಟಿಕ್ ನಿಮ್ಮ ಲಾಕ್ ಅನ್ನೋದು ಅನ್ಲಾಕ್ ಆಗಿಬಿಡುತ್ತೆ. ಹಾಗಾದರೆ ಈ ಒಂದು ಲಾಕನ್ನು ನೀವು ಹೇಗೆ ಸೆಟ್ ಮಾಡ್ಕೊಳ್ಳೋದು ಅಂತ ನಾನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡುತ್ತೇನೆ. ತಿಳಿಸಿಕೊಡುವ ಮೊದಲು ನನ್ನ ಚಾನಲ್ ಫಸ್ಟ್ ಟೈಮ್ ನೋಡುವವರು ಸಬ್ಸ್ಕ್ರೈಬ್ ಆಗಿ ಪ್ರತಿಯೊಬ್ಬರು ಈ ವಿಡಿಯೋವನ್ನು ಲೈಕ್ ಮಾಡಿ ಸ್ನೇಹಿತರೆ. ಲೈಕ್ ಮಾಡೋ ಮುಖಾಂತರ ನನಗೆ ಸಪೋರ್ಟ್ ಮಾಡ್ದಂಗೆ ಇರುತ್ತೆ. ಹಾಗೆ ಕಾಮೆಂಟ್ನಲ್ಲಿ ಗುಡ್ ಅಂತ ಕಾಮೆಂಟ್ ಮಾಡಿ ಸ್ನೇಹಿತರೆ. ಜಸ್ಟ್ ನಿಮ್ಮ ಒಂದು ಹೆಸರು ಹೇಳಿದ್ರೆ ಸಾಕು, ನಿಮಗೆ ಆಟೋಮೆಟಿಕ್ಕಾಗಿ ಲಾಕ್ ಅನ್ನೋದು ಓಪನ್ ಆಗುತ್ತೆ. ಅದಕ್ಕಾಗಿ ನೀವು ಏನು ಮಾಡಬೇಕಂದ್ರೆ ಸ್ನೇಹಿತರೆ, ಪ್ಲೇಸ್ಟೋರಲ್ಲಿ ಒಂದು ಆ್ಯಪ್ ಸಿಗುತ್ತೆ ಅಥವಾ ಒಂದು ಡಿಸ್ಕ್ರಿಪ್ಷನ್ ಒಂದು ಆ್ಯಪ್ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿ ಹೋಗಿ ಆ ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇನ್ಸ್ಟಾಲ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಬರ್ತಿಲ್ಲಿ ನೋಡ್ತಿರ್ಬೋದು. ನಂತರ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ, ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ, ಮತ್ತು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ, ನಂತರ ಗೆಸ್ಟ್ ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ. ಗೆಸ್ಟ್ ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಅಲೋ ಕೇಳುತ್ತೆ, ಪರ್ಮಿಷನ್ ಫಸ್ಟ್ ಕೊಡಬೇಕಾಗುತ್ತೆ. ನಿಮ್ಗೆ ಏನೇನು ಪರ್ಮಿಷನ್ ಕೇಳುತ್ತಲ್ಲ ಆ ಪರ್ಮಿಷನ್ ಅಲ್ಲಿ ಕೊಟ್ಬಿಡಿ. ನಂತರ ನಿಮಗೆ ಲಾಕ್ ಸ್ಟೇಟಸ್ ಅಂತ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡಿ. ಫಸ್ಟ್ನೇದು ಕ್ಲಿಕ್ ಮಾಡಿದ ತಕ್ಷಣ ನೀವು ಲಾಕ್ ಸ್ಕ್ರೀನ್ ಸ್ಟೇಟಸ್ ಅಂತ ಇರುತ್ತಲ್ಲ ಅದು ನೀವು ಸೆಟ್ ಮಾಡ್ಕೊಳ್ಳಿ. ನಂತರ ಓಕೆ ಮೇಲೆ ಕ್ಲಿಕ್ ಮಾಡಿ, ಮತ್ತೆ ನಿಮ್ಗೆ ಪರ್ಮಿಷನ್ ಕೇಳುತ್ತೆ, ಪರ್ಮಿಷನನ್ನು ಕೊಟ್ಬಿಡಿ. ನಂತರ ಹಲೋ ಮಾಡಿ, ಮತ್ತು ಬ್ಯಾಕ್ ಬನ್ನಿ ಸ್ನೇಹಿತರೆ. ನಂತರ ಹಲೋ ಮಾಡಿ, ನಂತರ ನಿಮ್ಗೆ ಈ ರೀತಿ ಒಂದು ರಿಕವರಿ ಪಾಸ್ವರ್ಡ್ ಅಂತ ಬರುತ್ತೆ. ಅಂದರೆ ಒಂದು ವೇಳೆ ನೀವು ಪಾಸ್ವರ್ಡ್ ಬಂದಿಲ್ಲ ಅಂದರೆ ನೀವು ಈ ರೀತಿ ಪಾಸ್ವರ್ಡನ್ನು ರಿಕವರಿ ಮಾಡ್ಕೋಬೋದು. ಇಲ್ಲಿ ನಿಮಗೆ ಕೇಳುತ್ತೆ, ಆನ್ಸರ್ ಮಾಡಿ ನೀವು. ನಂತರ ನೀವು ಸೇವ್ ಮೇಲೆ ಕ್ಲಿಕ್ ಮಾಡಿ. ನಂತರ ಸ್ನೇಹಿತರೆ ನಿಮಗೆ ಸೆಟ್ ಪಿನ್ ಅಂತ ಬರುತ್ತೆ, ಇಲ್ಲಿ ನೋಡ್ತಿರ್ಬೋದು. ನಿಮ್ಮ ಒಂದು ಪಿನ್ನನ್ನು ಸೆಟ್ ಮಾಡ್ಕೋಬೇಕಾಗುತ್ತೆ. ನಿಮಗೆ ಡಿಫಾಲ್ಟ್ ಆಗಿ ನಿಮಗೆ ಪಿನ್ ಅನ್ನೋದು 1 2 3 4 ಅಂತ ಇರುತ್ತೆ. ನೀವು ನಿಮ್ಗೆ ಇಷ್ಟ ಸೆಟ್ ಮಾಡ್ಕೋಬೋದು. ನಾನು ನಿಮ್ಗೆ ಉದಾಹರಣೆ ತೋರಿಸ್ಬೇಕಲ್ಲ, 1 2 3 4 ಸೆಟ್ ಮಾಡ್ತೀನಿ. ನಂತರ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ, ಮತ್ತು ನೀವು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ. ನಿಮ್ಗೆ 2 ಸಲ ನಿಮ್ಮ ಪಿನ್ನ ನೀವು ಎಂಟರ್ ಮಾಡ್ಕೊಂಡು ನೀವು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತಾ ಬನ್ನಿ. ನಂತರ ನಿಮ್ಗೆ ಈ ರೀತಿ ಕೇಳುತ್ತೆ, ಇಲ್ಲಿ ನೋಡ್ತಿರ್ಬೋದು ಡಿಸ್ಬಲ್ ಸಿಸ್ಟಮ್ ಲಾಕ್ ಅಂತ ಇರುತ್ತೆ. ಅಂದರೆ ನಿಮಗೆ ಆಲ್ರೆಡಿ ನಿಮಗೆ ಸ್ಕ್ರೀನ್ ಲಾಕ್ ಅಂತ ಇರುತ್ತಲ್ಲ, ಅದು ನಿಮಗೆ ಪಾಟನ್ ಆಗಿರ್ಬೋದು ಅಥವಾ ಪಿನ್ ಲಾಕ್ ಆಗಿರ್ಬೋದು, ಇವು ಇರುತ್ತವಲ್ಲ, ಇದನ್ನು ಡಿಸೇಬಲ್ ಮಾಡೋಂತ ನಿಮಗೆ ಕೇಳುತ್ತೆ. ನೀವು ಎಸ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನೀವು ಒಂದು ಏನಿಟ್ಟಿರ್ತಾರೆ ಸೆಟ್ ಮಾಡಿರ್ತಾರೆ ಅದನ್ನು ಲಾಕ್ ಅಂತ ತೆಗೆದುಬಿಡಿ. ನಂತರ ಈ ರೀತಿ ಓಪನ್ ಆಗುತ್ತೆ. ನಂತರ ಬ್ಯಾಕ್ ಬಂದು ಮತ್ತೆ ಇಲ್ಲೊಂದು ಸೆಟ್ಟಿಂಗ್ ಮಾಡ್ಕೋಬೇಕಾಗುತ್ತೆ, ಇಲ್ಲಿ ನೋಡ್ತಿರ್ಬೋದು. ಲಾಕ್ ಟೈಪ್ ಅಂತ ಇರುತ್ತೆ, ಅಲ್ಲಿ ಸೆಟ್ ಮಾಡ್ಕೊಳ್ಳಿ. ಸೆಟ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ವಾಯ್ಸ್ ಲಾಕ್ ಆಗಿರ್ಬೋದು, ಪಿನ್ ಲಾಕ್ ಆಗಿರ್ಬೋದು, ಪಾಟನ್ ಲಾಕ್ ಅಂತ ಇರುತ್ತೆ. ನಿಮಗೆ ವಾಯ್ಸ್ ಲಾಕನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿದ ತಕ್ಷಣ ಈ ರೀತಿ ಬರುತ್ತೆ, ಇಲ್ಲಿ ನೋಡ್ತಿರ್ಬೋದು. ನಿಮಗೆ ಸ್ನೇಹಿತರೆ ಆಲ್ರೆಡಿ ನಿಮಗೆ ಒಂದು ಡಿಫಾಲ್ಟ್ ಆಗಿ ನಿಮಗೆ ಒಂದು ಪಾಸ್ವರ್ಡ್ ಸೆಟ್ ಆಗಿರುತ್ತೆ, ಹೆಲೋ ಅನ್ನೋದು. ಅದನ್ನು ನೀವು ರಿಮೂವ್ ಮಾಡ್ಕೊಳ್ಳಿ, ಹೆಲೋ. ನಂತರ ಸ್ನೇಹಿತರೆ ನಿಮ್ಮ ಒಂದು ಹೆಸರು ಟೈಪ್ ಮಾಡಿ, ಇಲ್ಲಿ ವಿವೇಕ್. ನಂತರ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಈ ರೀತಿ ಬರುತ್ತೆ, ಇಲ್ಲಿ ನೋಡ್ತಿರ್ಬೋದು. ನಿಮ್ಮ ಒಂದು ವಾಯ್ಸ್ ಪಾಸ್ವರ್ಡ್ ಬಂದು ವಿವೇಕು. ಅದೇ ರೀತಿ ನಿಮ್ಮ ಒಂದು ಪಿನ್ ನಂಬರ್ ಬಂದು 1 2 3 4 ಅಂತ ಇರುತ್ತೆ. ನಂತರ ಓಕೆ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಬ್ಯಾಕ್ ಬಂದು ಸ್ನೇಹಿತರೆ. ಬ್ಯಾಕ್ ಬಂದ ತಕ್ಷಣ ಒಂದು ಸ್ವಲ್ಪ ಲಾಕ್ ಮಾಡಿ ನೀವು ಚೆಕ್ ಮಾಡ್ಕೋಬೋದು ಸ್ನೇಹಿತರೆ. ಈ ರೀತಿ ಬರುತ್ತಲ್ಲ, ನೀವು ಕ್ಲಿಕ್ ಮಾಡ್ಕೊಳ್ಳಿ. ಈ ರೀತಿ ಮಾಡಿದಾಗ ಮೈಕ್ ಮೇಲೆ ಇರುತ್ತಲ್ಲ, ಮೈಕ್ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ. ವಿವೇಕ್ ಇವೆಲ್ಲ ಸೆಟ್ ಮಾಡಿ ನೀವು ಬಂದು ನೀವು ಒಂದು ಸ್ಕ್ರೀನ್ ಲಾಕ್ ಮಾಡ್ಕೊಂಡು ನೀವು ಒಂದು ಟ್ರೈ ಮಾಡಿ ಸ್ನೇಹಿತರೆ. ಪ್ರತಿಯೊಬ್ಬರಿಗೆ ಇದು ವರ್ಕ್ ಅನ್ನೋದು ಆಗುತ್ತೆ ಸ್ನೇಹಿತರೆ. ನಾನು ಟ್ರೈ ಮಾಡಿ ತೋರಿಸ್ತಿದ್ದೆ, ಯಾಕಂದರೆ ನಾನು ಸ್ಕ್ರೀನ್ ರೆಕಾರ್ಡಿಂಗ್ ಇಟ್ಟಿನೆಲ್ಲ ನನಗೆ ಅದು ವರ್ಕ್ ಆಗೋಲ್ಲ. ನೀವು ಜಸ್ಟ್ ನಿಮ್ಮ ಒಂದು ಮೊಬೈಲ್ನಲ್ಲಿ ಮಾಡಿದ್ರೆ ನಿಮಗೆ ಕಂಪಲ್ಸರಿ ವರ್ಕ್ ಆಗುತ್ತೆ. ನನ್ನ ಮೊಬೈಲ್ನಲ್ಲಿ ವರ್ಕ್ ಆಗುತ್ತೆ ಸ್ನೇಹಿತರೆ. ನಾನು ಸ್ಕ್ರೀನ್ ರೆಕಾರ್ಡಿಂಗ್ ಇಟ್ಟಿದ್ದಕ್ಕೆ ಆಗವಲ್ತು. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ, ಕಂಪಲ್ಸರಿ ವರ್ಕ್ ಆಗುತ್ತೆ ಸ್ನೇಹಿತರೆ ಈ ಒಂದು ಟ್ರಿಕ್ಸ್ ಅನ್ನೋದು. ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಅದೇ ರೀತಿ ನಿಮ್ಮ ಫ್ರೆಂಡ್ಸ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯಬೇಡಿ. ಬಾ ಹ್ಯಾಂಡ್ ಟೇಕ್ ಕೇರ್. ಜೈ ಹಿಂದ್, ಜೈ ಕರ್ನಾಟಕ.